ಆವಂತಿ ಎಂಬ ರಾಜ್ಯವೊಂದಿತ್ತು. ಅಲ್ಲಿ ವಿಜಯಸೇನ ಎಂಬ ರಾಜ್ಯವನ್ನಾಳುತ್ತಿದ್ದ. ಅವನು ಸಕಲ ವಿದ್ಯಾ ಪಾರಂಗತನಾಗಿದ್ದ. ಅವನಿಗೆ ಅದೇ ರಾಜ್ಯದಲ್ಲಿ ಅಮರಸೇನ ಎಂಬ ಗಂಧದ ವ್ಯಾಪಾರಿ ಇದ್ದನು. ಮಹಾರಾಜನ ಆಪ್ತ ಸ್ನೇಹಿತ ಇವನಾಗಿದ್ದ. ರಾಜ ವರ್ಷಕ್ಕೊಮ್ಮೆಯಾದರೂ ತನ್ನ ಸ್ನೇಹಿತನನ್ನು ತನ್ನ ರಾಜ್ಯಕ್ಕೆ ಕರೆಸಿಕೊಂಡು ಅವನೊಂದಿಗೆ ಒಂದು ದಿನವನ್ನು ಏಕಾಂತವಾಗಿ ಕಳೆಯುತ್ತಾ ತನ್ನ ಬಾಲ್ಯದ ನೆನಪುಗಳನ್ನು ನೆನಪಿಸುತ್ತಾ ಆ ದಿನವನ್ನು ಕಳೆದು ಮತ್ತೆ ತನ್ನ ಸ್ನೇಹಿತನನ್ನು ಬೀಳ್ಕೊಡುತ್ತಿದ್ದ. ಹೀಗೆ ಅವರಿಬ್ಬರ ಸ್ನೇಹ ಸಾಗಿತ್ತು. ಹಲವು ತಿಂಗಳು ಕಳೆದ ನಂತರ ಅಮರಸೇನನ ವ್ಯಾಪಾರ ಕುಂಠಿತಗೊಂಡು ಹಣಕ್ಕಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಗಂಧದ ಮರಗಳು ಕೂಡ ಹಾಗೆಯೇ ಇದ್ದವು. ಅವುಗಳನ್ನು ಖರೀದಿಸಲು ಕೂಡ ಯಾರೂ ಮುಂದೆ ಬರದಂತಾಗಿ ದಿನದಿನಕ್ಕೆ ಹಣಕಾಸಿನ ವಹಿವಾಟು ತಗ್ಗಿ ಹಣಕ್ಕಾಗಿ ಹಪಪಿಸುವಂತಾದ. ಒಂದು ದಿನ ರಾತ್ರಿ ಮಲಗಿದಾಗ ಅವನಿಗೆ ನಿದ್ರೆ ಬರದಾಯಿತು. ಹಣವನ್ನು ಹೊಂದಿಸುವುದು ಹೇಗೆ, ನಾಳೆ ಬದುಕನ್ನು ಹೇಗೆ ಕಳೆಯಬೇಕು, ಹೆಂಡತಿ ಮಕ್ಕಳ ಗತಿಯೇನು ಎಂದು ಎಲ್ಲ ಚಿಂತಿತನಾದ. ಅದೇ ಕ್ಷಣ ಅವನ ತಲೆಯೊಂದು ದುರಾಸೆ ಮೂಡಿತು. ನಮ್ಮ ರಾಜನಿಗೆ ವಯಸ್ಸಾಗಿದೆ. ದೇವರು ಅವನನ್ನು ಮರಣವಾಗುವಂತೆ ಮಾಡಿದರೆ ಅವನ ಅಂತ್ಯಕ್ರಿಯೆಗೆ ಅಗ್ನಿಸ್ಪರ್ಶಕ್ಕೆ ನನ್ನಲ್ಲಿನ ಗಂಧದ ಕಟ್ಟಿಗೆಯನ್ನೇ ಕೇಳುತ್ತಾರೆ. ನನಗೆ ವ್ಯಾಪಾರವಾಗುತ್ತದೆ. ಇದಕ್ಕಿಂತ ಹೆಚ್ಚಿನ ಸಂದರ್ಭ ನನ್ನಲ್ಲಿನ ಗಂಧದ ಕಟ್ಟಿಗೆ ವ್ಯಾಪಾರಕ್ಕೆ ಬರಲಾರದು. ದೇವರೇ, ನಾಳೆ ರಾಜ ಸಾಯುವ ಹಾಗೆ ಮಾಡಿಬಿಡು ಎಂದು ದೇವರಿಗೆ ಮೊರೆ ಹೋದೆ. ಮನದಲ್ಲಿ ಬೇಡಿಕೊಂಡ ವಿಜಯಸೇನ ಸಕಲ ಕಲಾವಲ್ಲಭ. ಅವನಿಗೆ ತನ್ನ ಬಗ್ಗೆ ಯಾರಾದರೂ ದುರಾಲೋಚನೆ ಮಾಡಿದರೆ ತನ್ನಲ್ಲಿನ ವಿದ್ಯೆಯಿಂದ ಅದನ್ನು ಅರಿಯಬಲ್ಲವನಾಗಿದ್ದ. ಅದೇ ರಾತ್ರಿ ಅವನ ಮನಸ್ಸಲ್ಲಿ ಏನೋ ದುಗುಡ. ನನ್ನ ಸ್ನೇಹಿತ ನನ್ನ ಬಗ್ಗೆ ಕೆಟ್ಟದ್ದನ್ನು ಯೋಚಿಸುತ್ತಿದ್ದಾನೆ. ಅವನಿಗೆ ಬಂದಿರುವ ತೊಂದರೆಯನ್ನು ಪರಿಹರಿಸಬೇಕು. ಈ ರೀತಿ ಇನ್ನು ಜೀವಮಾನವಿಡೀ ದುರಾಲೋಚನೆ ಮಾಡದಂತೆ ತಿಳಿ ಹೇಳಬೇಕೆಂದುಕೊಂಡು ಮಲಗಿದ. ಮರುದಿನ ತನ್ನ ಸೈನಿಕರನ್ನು ಕರೆದು ಅಮರಸೇನನನ್ನು ಅರಮನೆಗೆ ಕರೆದುಕೊಂಡು ಬರುವಂತೆ ಸೂಚಿಸಿದ. ಸೈನಿಕರು ಅಮರಸೇನನ ಮನೆಗೆ ಬಂದರು. ಇವನಿಗೆ ದೂರದಲ್ಲಿ ಸೈನಿಕರನ್ನು ಕಂಡ ಕ್ಷಣ ರಾಜ ಸತ್ತಿರಬಹುದು. ಅದಕ್ಕೆ ನನ್ನ ಗಂಧದ ಕಟ್ಟಿಗೆಗಳನ್ನು ಕೊಳ್ಳಲು ಸೈನಿಕರು ಬರುತ್ತಾರೆ ಎಂದು ಮನೆಯೊಳಗಿದ್ದ ಹೆಂಡತಿಗೆ ತಕ್ಷಣ ಸಂತಸದ ಸುದ್ದಿ ನಮಗೆ ಬಂದಿದೆ. ನೋಡು, ನನ್ನ ಗಂಧದ ಕಟ್ಟಿಗೆಗಳು ಹೇಗೆ ಮಾರಾಟವಾಗುತ್ತವೆ ಎಂದ. ಬಹಳ ದಿನಗಳಿಂದ ನಿಂತಿದ್ದ ವ್ಯಾಪಾರ ಮತ್ತೆ ಎಂದಿನಂತೆ ಮರಳಿದರೆ ಸಾಕು ಎಂದು ಅವಳು ಸಂತಸಪಟ್ಟಳು. ಸೈನಿಕರು ಇವರ ಮನೆಗೆ ಬಂದವರೇ. ಅಮರಸೇನನಿಗೆ ರಾಜರು ನಿಮ್ಮನ್ನು ಅರಮನೆಗೆ ತಕ್ಷಣ ಬರುವಂತೆ ಹೇಳಿ ಕಳಿಸಿದ್ದಾರೆ. ತಾವು ನಮ್ಮೊಂದಿಗೆ ಬನ್ನಿ ಎಂದು ಕರೆದರು. ಆಗ ಅವನಿಗೆ ಆಶ್ಚರ್ಯ. ಯಾಕೆ, ರಾಜರಿಗೆ ಏನಾಗಿದೆ? ಹುಷಾರಿದ್ದಾರೆ ತಾನೇ ಎಂದು ಪ್ರಶ್ನಿಸಿದ. ಅವನಿಗೆ ರಾಜನಿಗೆ ಏನಾದರೂ ಆಗಿರಬಹುದು. ಸಾಯುವ ಮುಂಚೆ ನನ್ನನ್ನು ನೋಡಲು ಸೈನಿಕರಿಗೆ ಕರೆದುಕೊಂಡು ಬರುವಂತೆ ತಿಳಿಸಿರುವನು. ಇದು ಒಳ್ಳೆಯ ಸಮಯ ಎಂದವನೇ ಲಗುಬಗೆಯಿಂದ ಹೊರಟನು. ಅರಮನೆಗೆ ಬಂದು ವಿಜಯಸೇನನನ್ನು ನೋಡುತ್ತಾನೆ. ರಾಜಗಾಂಭೀರ್ಯದಿಂದ ಅವನು ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದು ಮಂತ್ರಿಗಳೊಂದಿಗೆ ಚರ್ಚೆಯಲ್ಲಿ ತೊಡಗಿದ್ದ. ಇವನ ಮುಖದ ಮೇಲಿನ ಸಂತಸ ಒಮ್ಮೆಲೆ ಸರ್ರನೆ ಜಾರಿದಂತಾಯಿತು. ತನ್ನ ಸ್ನೇಹಿತನನ್ನು ಕಂಡ ರಾಜ ಸಂತಸದಿಂದ ಅವನ ಉಭಯ ಕುಶಲೋಪಚಾರವನ್ನು ಕೇಳಿ ತಿಳಿದುಕೊಂಡ. ಆ ದಿನ ರಾಜ ಮೃಷಾನ್ನ ಭೋಜನ ಮಾಡಿಸಿದ್ದ ಸ್ನೇಹಿತನೊಡನೆ ಊಟ ಮಾಡಿದ. ಅರಮನೆಯ ಉದ್ಯಾನವನಕ್ಕೆ ಅವನನ್ನು ಕರೆದುಕೊಂಡು ಹೋದ. ಏಕಾಂತವಾದ ಪ್ರಶಾಂತವಾದ ಉದ್ಯಾನವನದಲ್ಲಿ ಅದು ಇದು ಮಾತನಾಡುತ್ತಾ ವಿಷಯಕ್ಕೆ ಬಂದ. ನಿನ್ನೆ ರಾತ್ರಿ ನೀನು ನನ್ನ ವಿಚಾರವಾಗಿ ಏನನ್ನು ಊಹಿಸಿದೆ ಎಂದು ಅಮರಸೇನನನ್ನು ಪ್ರಶ್ನಿಸಿದ. ಆಗ ಅವನ ಮುಖ ತೀರ ಬಿಳುಚಿಕೊಂಡಿತು. ಧೈರ್ಯವಾಗಿ ಹೇಳು ಮಿತ್ರ, ನಿನ್ನ ಬಗ್ಗೆ ನನಗೆ ತುಂಬಾ ಅಭಿಮಾನವಿದೆ. ಇರುವ ಸತ್ಯವನ್ನು ಮರೆಮಾಚದೆ ಹೇಳು ಎಂದು ರಾಜ ಕೇಳಿದಾಗ, ಅಮರಸೇನ ವಿಧಿಯಲ್ಲದೆ ರಾಜ, ನಿನಗೆ ವಯಸ್ಸಾಗಿದೆ. ನೀನು ಸತ್ತರೆ ಅಂತ್ಯಕ್ರಿಯೆಗೆ ತನ್ನ ಗಂಧದ ಕಟ್ಟಿಗೆ ಮಾರಾಟವಾಗುತ್ತದೆ. ನನಗೆ ಹಣಕಾಸಿನ ಅಡಚಣೆ ತುಂಬಾ ಉಂಟಾಗಿತ್ತು. ವ್ಯಾಪಾರ ಕೂಡ ನಿಂತು ಹೋಗಿ ಅನಾನ್ನಗತಿಕರಾಗುವಂತಹ ಪರಿಸ್ಥಿತಿ ಬಂದಿತ್ತು. ಅದಕ್ಕಾಗಿ ಈ ದುರಾಲೋಚನೆ ಮಾಡಿದೆ ಎಂದು ಹೇಳಿದ. ಇದನ್ನು ಕೇಳಿದ ರಾಜ, ಎಂತಹ ವಿಶ್ವಾಸದ್ರೋಹಿ ನೀನು! ನಿನಗೆ ನನ್ನ ಸ್ನೇಹಕ್ಕಿಂತ ಗಂಧದ ಮರಗಳ ಮಾರಾಟವೇ ನಿನಗೆ ಹೆಚ್ಚಾಯಿತಲ್ಲ. ಇದು ನನ್ನ ಸ್ನೇಹಕ್ಕೆ ಕೊಡುವ ಬೆಲೆ ಎಂದು ಪ್ರಶ್ನಿಸಿದ. ಆಗ ಅಮರಸೇನ ರಾಜನ ಕಾಲಿಗೆರಗಿದ. ತನ್ನ ತಪ್ಪಾಯಿತು. ಇಷ್ಟು ದಿನ ಇದ್ದ ಸುಖ ನನ್ನ ದಾರಿದ್ರ್ಯದಿಂದ ದುಃಖಕ್ಕೆ ತಳ್ಳುವಂತಾಗಿ ಬೇರೆ ಮಾರ್ಗವಿಲ್ಲದೆ ಈ ರೀತಿ ಆಲೋಚಿಸಿದ ತಪ್ಪನ್ನು ಮನ್ನಿಸು ಎಂದು ಕೋರಿಕೊಂಡ ವಿಜಯಸೇನ ಆಗ ನಗುತ್ತಾ, ನಿನ್ನ ತಪ್ಪನ್ನು ಮನ್ನಿಸಿದ್ದೇನೆ. ನಿನಗೆ ಯಾವಾಗ ತೊಂದರೆ ಬಂದರೂ ನನ್ನ ಅರಮನೆಗೆ ಬಂದು ನಿನ್ನ ಕಷ್ಟ ಹೇಳಿಕೊಳ್ಳು, ನಿನಗೆ ಉಪಕರಿಸುವೆ. ಈಗಲೇ ನಿನ್ನ ಗಂಧದ ಕಟ್ಟಿಗೆ ಕಳಿಸು, ಅದರಿಂದ ನನಗೊಂದು ಸುಂದರ ಮಂಚವನ್ನು ಮಾಡಿಸಿಕೊಳ್ಳುವೆ. ಅದರ ಹಣವನ್ನು ತಗೋ ಎಂದು ಹಣವನ್ನು ನೀಡಿದಾಗ ಅಮರಸೇನ ತನ್ನ ದುರಾಸೆಗೆ ತನ್ನನ್ನು ತಾನೇ ಹಳೆದುಕೊಂಡಿದ್ದ. ಇನ್ನೆಂದು ಜೀವನದಲ್ಲಿ ಇಂತಹ ದರಿದ್ರ ವಿಚಾರ ಮಾಡಲಾರೆ ಎಂದು ಒಂದೊಮ್ಮೆ ಸ್ನೇಹಿತನಲ್ಲಿ ತಿಳಿಸಿದ್ದ. ಆಗ ರಾಜ, ನಾನು ಬದುಕಿದ್ದರೆ ಇಂತಹುದೆಲ್ಲ ಸಾಧ್ಯ, ನಾನು ಸತ್ತಿದ್ದರೆ ಈಗ ಕಟ್ಟಿಗೆ ಮಾರಬಹುದು. ನಂತರವೂ ಮತ್ತೆ ನಿನ್ನ ವ್ಯಾಪಾರ ಕುಂಠಿತವಾದರೆ ಆಗ ಯಾರು ಸಾಯಲೆಂದು ಬಯಸುವೆ? ಇದರಿಂದ ಒಳ್ಳೆಯದೇನಾದರೂ ಸಾಧ್ಯವೇ ಗೆಳೆಯ ಎಂದು ಕೇಳಿದ. ತನ್ನ ತಪ್ಪಿಗೆ ತಲೆ ತಗ್ಗಿಸಿದ್ದ ಅಮರಸೇನ ಇನ್ನೆಂದಿಗೂ ತನ್ನ ಸ್ನೇಹಕ್ಕೆ ಚ್ಯುತಿ ತರುವ ವಿಚಾರ ಮಾಡಲಾರೆ. ತಮ್ಮಿಂದ ನನಗೆ ಒಂದು ಪಾಠವಾಯಿತು ಎಂದು ಕ್ಷಮೆ ಕೋರಿದ್ದ. ರಾಜ ಅವನನ್ನು ತನ್ನ ಸೈನಿಕರೊಂದಿಗೆ ರಥದಲ್ಲಿ ಅವನ ಮನೆಗೆ ಕಳಿಸಿದ. ಅವನ ಕಟ್ಟಿಗೆ ಖರೀದಿಸಿ ಸ್ನೇಹಿತನಿಗೆ ನೆರವಾದ. ಅವನಿಗೆ ಒಳ್ಳೆಯ ಬದುಕಲು ದಾರಿದೀಪವಾದ.